ಸನ್ಮಾನ್ಯ ಅಧ್ಯಕ್ಷರೇ, ಮೊದಲಿಗೆ ಏನು ತಾವು ಈ ಕರ್ನಾಟಕ ರಾಜ್ಯ ಅಂತ ಆದಮೇಲೆ 18ನೇ ಸಭಾಧ್ಯಕ್ಷರಾಗಿ ತಾವೇನು ಪೀಠವನ್ನು ಅಲಂಕರಿಸಿದಿರಿ, ಮೊದಲಿಗೆ ತಮಗೆ ಶುಭಾಶಯಗಳನ್ನ ಕೋರ್ಲಿಕ್ಕೆ ಬಯಸ್ತೇನೆ. ತಾವು ನಿಮ್ಮ ಕುಟುಂಬದಲ್ಲಿ ಒಂದು ದೊಡ್ಡ ಕುಟುಂಬ, ಅದರಲ್ಲಿ ತಾವು ಎಲ್ಲ ರೀತಿಯ ಅಧಿಕಾರಿಗಳಿರ್ಬೋದು, ರಾಜಕಾರಣಿಗಳಿರ್ಬೋದು, ಸಮಾಜ ಸೇವಕರಾಗಿ ನೀವು ಇವತ್ತು ಸೇವೆಯನ್ನು ಸಲ್ಲಿಸಿಕೊಂಡು ರಾಜ್ಯದಲ್ಲಿ ಒಂದು ಉತ್ತಮ ಗದಗ ಜಿಲ್ಲೆನಲ್ಲಿ ರೋಣ ತಾಲೂಕಿನಲ್ಲಿ ನೀವೇನು ಪ್ರತಿನಿಧಿಸಿಕೊಂಡು ಬಂದಿದ್ದೀರಿ, ಧಾರವಾಡ ಜಿಲ್ಲೆನಲ್ಲಿ ನೀವೆಲ್ಲ ಗದಗಲ್ಲಿ ನೀವೆಲ್ಲ ಆ ಭಾಗದ ಒಂದು ಒಳ್ಳೆಯ ಮನೆತನದಲ್ಲಿ ತಾವು ಬಂದಂಥವ್ರು. ಆ ನಿಟ್ಟಿನಲ್ಲಿ ಒಂದು ಯಾವುದೇ ರೀತಿಯಲ್ಲಿ ನೀವು ಅಲ್ಲಿ ಸಾಮಾಜಿಕ ನ್ಯಾಯವನ್ನು ಉಳಿಸ್ಕೊಂಡು ಜನಗಳಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ನೀವೆಲ್ಲ ಕಾರ್ಯಕ್ರಮಗಳನ್ನ ಮಾಡಿಕೊಂಡು ನಿಮ್ಮ ಮನೆ ಕುಟುಂಬದಲ್ಲಿ ಹಲವಾರು ನಿಮ್ಮ ಸಹೋದರರು ಅಧಿಕಾರಿಗಳಾಗಿ ಸೇವೆ ಸಲ್ಲಿಸಿರ್ತಕ್ಕಂಥದ್ದು ಎಲ್ಲವೂ ಕೂಡ ಗಮನಕ್ಕೆ ಬಂದಿರೋದ್ರಿಂದ ಖಂಡಿತ ನೀವು ಈ ಸದನಕ್ಕೆ ಒಳ್ಳೆಯ ಒಂದು ದಾರಿದೀಪ ಆಗ್ತೀರಾ ಅಂತಕ್ಕಂಥ ಭಾವನೆ ನಮ್ಮೆಲ್ಲರಲ್ಲೂ ಕೂಡ ಇದೆ. ಇದರಲ್ಲಿ ಒಂದು ಅಂಶ ಏನಂದ್ರೆ, ಇಲ್ಲಿ 224 ಜನ ಶಾಸಕರು ಕೂಡ ಒಂದೇ ಅಂತಕ್ಕಂಥ ಭಾವನೆ ತಮ್ಮಲ್ಲಿ ಇರಬೇಕು. ಅದ್ರ ಜೊತೆಯಲ್ಲಿ ಅವ್ರು ಹೇಳ್ತಕ್ಕಂಥ ವಿಷಯಗಳು, ಯಾವ ವಿಷಯದ ಬಗ್ಗೆ ನಾವಿಲ್ಲಿ ಚರ್ಚೆ ಮಾಡ್ತೀವಿ ಆ ವಿಷಯ ಇವತ್ತು ಸಮಾಜಕ್ಕೆ ಒಳ್ಳೇದ ಕೆಟ್ಟದ ನೋಡಿಕೊಂಡು ನಿಮ್ಮ ತೀರ್ಪು ಅದ್ರ ಪರವಾಗಿರ್ಬೇಕು ವಿನಃ ಖಂಡಿತ ಇವತ್ತು ಆಡಳಿತ ಪಕ್ಷ ಹೇಳಿದ್ದೆ ಸರಿ ಅಂತಕ್ಕಂಥ ಭಾವನೆ ನಿಮ್ಮಲ್ಲಿ ಯಾವತ್ತೂ ಕೂಡ ಮೂಡಬಾರದು. ಇವತ್ತು ವಿರೋಧ ಪಕ್ಷ ಆಗಲಿ ಆಡಳಿತ ಪಕ್ಷ ಆಗಲಿ ಸಮಾಜವನ್ನ ಒಂದು ಒಳ್ಳೆ ಹಾದಿನಲ್ಲಿ ಕೊಂಡೊಯ್ಯೋ ನಿಟ್ಟಿನಲ್ಲಿ ಏನು ಇಲ್ಲಿ ಬೆಳಕು ಚೆಲ್ತಾರೆ ಶಾಸಕರುಗಳು 224 ಜನ, ಅದನ್ನ ನಾವು ಎತ್ತಿ ಹಿಡಿತಕ್ಕಂಥ ಕೆಲಸ ಈ ಪೀಠದ ಮುಖಾಂತರ ತಮ್ಮ ಮುಖಾಂತರ ಆಗ್ಲಿ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಬಯಸ್ತೇವೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಏನು ಕರ್ನಾಟಕಕ್ಕೆ ಅದರದೇ ಆದಂತ ಇತಿಹಾಸ ಇದೆ. ಮಹಾರಾಜರ ಕಾಲದಿಂದ ಏನು ಮೊದಲು ಮೈಸೂರು ರಾಜ್ಯ ಅಂತಕ್ಕಂಥ ಇದ್ದಂಥ ಸಂದರ್ಭದಲ್ಲಿ 7 ಜನ ಪೀಠಾಧ್ಯಕ್ಷಗಳಾದರು. 7 ಜನ ಪೀಠಾಧ್ಯಕ್ಷರಾದ್ಮೇಲೆ ಅದಾದ ನಂತರ ಮೊದಲನೇದಾಗಿ ನಾಗರತ್ನಂನವರು ಮೊದಲನೇದು ಕರ್ನಾಟಕ ಪೀಠಾಧ್ಯಕ್ಷರಾಗಿ ಇಲ್ಲಿ ಈ ಪೀಠವನ್ನು ಅಲಂಕರಿಸಿದಂಥದ್ದು. ಇವತ್ತು ನಾಗರತ್ನಂನವರು ಮೊದಲನೇದಾಗಿ ವೆಂಕಟರಮಣಪ್ಪನವರು 2ನೇದು, ಮತ್ತೆ ಸುಮಲಾ ಅಂತಕ್ಕಂಥವ್ರು 3ನೇ ಪೀಠಾಧ್ಯಕ್ಷರಾಗಿ, KH ರಂಗನಾಥ್ ಅವರು 4ನೇ ಪೀಠಾಧ್ಯಕ್ಷರಾಗಿ ಅಲಂಕರಿಸಿದ್ರು. ಅದಾದ್ಮೇಲೆ DB ಚಂದ್ರೇಗೌಡರು ಕೂಡ ಇಲ್ಲಿ ಪೀಠಾಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸಿದಂಥದ್ದು. ಈ BG ಬಣಕಾರ್ ಸಾಹೇಬರು ಕೂಡ ಪೀಠಾಧ್ಯಕ್ಷರಾಗಿದ್ದಂಥದ್ದು. ಅದಾದ ನಂತರ SM ಕೃಷ್ಣ ಅವರು ಅಂತವರೆಲ್ಲರೂ ಕೂಡ ಆದಂಥದ್ದು. ಇವತ್ತು ರಮೇಶ್ ಕುಮಾರ್ ಇರ್ಬೋದು, ಕೌಜಲ್ಗಿ ಅವರು ಇರ್ಬೋದು, MV ವೆಂಕಟಪ್ಪನವ್ರು ಇರ್ಬೋದು, ಮತ್ತೆ ನಮ್ಮ ಕೃಷ್ಣ ಅವರು ಇರ್ಬೋದು, ಮತ್ತೆ ಜಗದೀಶ್ ಶೆಟ್ಟರ್ ಅವ್ರು ಇರ್ಬೋದು, ಬೋಪಯ್ಯನವ್ರು ಇರ್ಬೋದು, ಮತ್ತೆ ಕಾಗೋಡು ತಿಮ್ಮಪ್ಪನಂತವರು ಕೂಡ ಈ ಪೀಠವನ್ನು ಅಲಂಕರಿಸಿದಂಥದ್ದು. ಕೋಳಿವಾಡ್ ಸಾಹೇಬರು ಕೂಡ ಪೀಠಾಧ್ಯಕ್ಷರಾದಂಥದ್ದು, ಮತ್ತೆ ವಿಶ್ವೇಶ್ವರ ಕಾಗೇರಿ ಅವರು, ಮತ್ತೆ ಅದಾದ ನಂತರ 17ನೇ ಪೀಠಾಧ್ಯಕ್ಷರಾಗಿ ನಮ್ಮ UT ಖಾದರ್ ಅವರು ಕೂಡ ಇವತ್ತು ಪೀಠವನ್ನು ಅಲಂಕರಿಸಿದ ನಂತರ ತಾವು ಇವತ್ತು 18ನೇ ಪೀಠಾಧ್ಯಕ್ಷರಾಗಿ ಇವತ್ತು ನಮ್ಮ ಕರ್ನಾಟಕ ರಾಜ್ಯದ ಸದನದಲ್ಲಿ ನೀವು ಪೀಠಾಧ್ಯಕ್ಷರಾಗಿ ಏನು ಅಲಂಕರಿಸಿದಿರಿ, ಖಂಡಿತ ಇಲ್ಲಿ ರಮೇಶ್ ಕುಮಾರ್ ಇದ್ದಂತ ಸಂದರ್ಭದಲ್ಲಿ ಹಲವಾರು ಬೆಳಕನ್ನು ಚೆಲ್ಲಿ ಇಲ್ಲಿ ಸಮಾಜವನ್ನು ತಿದ್ದೋ ನಿಟ್ಟಿನಲ್ಲಿ ಇಲ್ಲಿ ವಿರೋಧ ಪಕ್ಷದವ್ರಿಗೂ ಕೂಡ ಅವಕಾಶಗಳು ನೀಡಿದಂಥದ್ದನ್ನು ಕೂಡ ನಾವು ನೋಡಿದ್ದೇವೆ.